ಮನಸ್ಸಿಗೆ ದುಃಖ ಹಾಗೂ ನೋವುಂಟಾಗಬಾರದು ಎಂದು ಪ್ರತಿಯೊಬ್ಬರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡುತ್ತಾರೆ. ಆದರೆ ಮನುಷ್ಯ ನೋವನ್ನು ಅನುಭವಿಸದೇ ಹೋದರೆ ಸುಖದ ಮಹತ್ವವನ್ನು ತಿಳಿಯುವುದಿಲ್ಲ. ಒಬ್ಬ ವ್ಯಕ್ತಿಯು ವೈಯಕ್ತಿಕ ಸಂತೋಷದ ಎತ್ತರವನ್ನು ಆತನ ದುಃಖದ ಆಳದಿಂದ ಅಳೆಯಬಹುದು. ಸುಖ ಅಥವಾ ಸಂತೋಷ ಅದೊಂದೇ ಭಾವನೆಯಲ್ಲ, ದುಃಖ ಕೂಡ ಭಾವನೆಯನ್ನು ವ್ಯಕ್ತಪಡಿಸುವ ಒಂದು ದಾರಿಯೇ ಆಗಿದೆ. ನಮ್ಮ ಜೀವನದಲ್ಲಿ ದುಃಖ ಇಲ್ಲದೆ ಸಂತೋಷವಿಲ್ಲ. ಸುಖ ದುಃಖ ಎಂಬುದು ಜೀವನವೆಂಬ ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾರು ಕೂಡ ದುಃಖವನ್ನು ಬಯಸುವುದಿಲ್ಲ. ಮನಸ್ಸಿಗೆ ದುಃಖ ಹಾಗೂ ನೋವುಂಟಾಗಬಾರದು ಎಂದು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಿರುತ್ತೇವೆ. ಆದರೆ ಮನುಷ್ಯ ನೋವನ್ನು ಅನುಭವಿಸದೆ ಹೋದರೆ ಸುಖದ ಮಹತ್ವ ತಿಳಿಯುವುದಿಲ್ಲ. ದುಃಖವಿಲ್ಲದೆ ಸುಖವಿಲ್ಲ. ದುಃಖವನ್ನು ಅನುಭವಿಸುತ್ತಿದ್ದರೆ ಸಂತೋಷದ ಪ್ರಾಮುಖ್ಯತೆ ಅರಿವಿಗೆ ಬರುತ್ತದೆ. ಅಂದರೆ ಸಂತೋಷ ಮತ್ತು ನೋವಿನ ನಡುವೆ ಹೋಲಿಕೆ ಇರುವುದರಿಂದಲೇ ಅವೆರಡರ ಮಹತ್ವ ತಿಳಿಯುತ್ತದೆ. ಮಾತಿಗೆ ಹೇಳುವುದಿದೆ, ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡಾಗಲೇ ಆ ವ್ಯಕ್ತಿಯ ಮಹತ್ವ ತಿಳಿಯುವುದು ಎಂದು. ಹಾಗೆಯೇ ನೋವು ಹಾಗೂ ಸುಖದ ಮಹತ್ವ ಅನುಭವಕ್ಕೆ ಬರುತ್ತದೆ.